Hi friends, welcome to YouTube channel named Study Karnataka. Today in this video, we will be seeing the second part or the video 2 of Industrial Dispute Act of 1947. ಈ ವಿಡಿಯೋ ಕೈಗಾರಿಕಾ ವಿವಾದಗಳ ಕಾಯ್ದೆ 1947ರ ಎರಡನೇ ಭಾಗವಾಗಿದೆ. ನಾವು ಮೊದಲನೇ ಭಾಗದಲ್ಲಿ ಹಲವಾರು ಸೆಕ್ಷನ್ ಹಾಗೂ ವಿವಿಧ ರೀತಿಯಾದ ಮುಷ್ಕರಗಳನ್ನು ನೋಡಿದ್ದೇವೆ. And also we have seen various type of strikes under the Industrial Dispute Act of 1947 and the fines that have been applied for illegal strikes, right? And today in this video we will be discussing about the second part, that is the important offices that have been established under this act in order to resolve the dispute, right? ಅಂದರೆ ಈ ಕಾಯ್ದೆಯಡಿ ಹಲವಾರು ಪ್ರಾಧಿಕಾರಗಳನ್ನು ನೇಮಿಸಿದ್ದಾರೆ. ಆ ಪ್ರಾಧಿಕಾರಗಳು ಯಾವ ರೀತಿ ವರ್ಕ್ ಆಗುತ್ತೆ, ಅದರಲ್ಲಿ ಯಾವ ವ್ಯಕ್ತಿಗಳನ್ನು ನೇಮಕ ಮಾಡಿರ್ತಾರೆ ಹಾಗೂ ಯಾರು ನೇಮಕ ಮಾಡ್ತಾರೆ, ಇದೆಲ್ಲ ವಿವರಗಳನ್ನು ಇಂದು ನೋಡೋಣ. ಇದರಲ್ಲಿ ಹಲವಾರು ಫ್ಯಾಕ್ಟ್ಸ್ಗಳು ಬರುತ್ತೆ. ಸೊ ಒಂದು ರಿಕ್ವೆಸ್ಟ್ ಏನಂದರೆ, ದಯಮಾಡಿ ಎಲ್ಲರೂ ಪ್ರತಿಯೊಂದನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ವಿಡಿಯೋದಲ್ಲಿ ಮಿನಿಮಮ್ ಒಂದು ಕ್ವಶನ್ ಆದರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೈಗಾರಿಕಾ ವಿವಾದಗಳ ಕಾಯ್ದೆ 1947ರ ಎರಡನೇ ಭಾಗವಿದು. ಮೊದಲನೇ ಭಾಗದಲ್ಲಿ ನಾವು ವರ್ಕ್ಸ್ ಕಮಿಟಿ, ಲೇಬರ್ ಟ್ರಿಬ್ಯುನಲ್ಸ್, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಆ್ಯಂಡ್ ನ್ಯಾಷನಲ್ ಟ್ರಿಬ್ಯುನಲ್ಸ್, ಕನ್ಸಲೇಷನ್ ಆಫೀಸರ್ಸ್ ಆ್ಯಂಡ್ ಬೋರ್ಡ್ ಆಫ್ ಕನ್ಸಲೇಷನ್, ಕೋರ್ಟ್ ಆಫ್ ಎಂಕ್ವೈರಿ, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಆ್ಯಂಡ್ ನ್ಯಾಷನಲ್ ಟ್ರಿಬ್ಯುನಲ್ಸ್. These all are the authorities that are established under this act in order to peaceful resolution of disputes, right? ಅಂದರೆ ಕೈಗಾರಿಕಾ ವಿವಾದಗಳ ಕಾಯ್ದೆ 1947 ವಿವಾದಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಮತ್ತು ಉದ್ಯೋಗದಾತರು ಹಾಗೂ ಕಾರ್ಮಿಕರ ನಡುವೆ ಸಾಮರಸ್ಯದ ಸಂಬಂಧವನ್ನು ಉತ್ತೇಜಿಸಲು ಹಲವಾರು ಯಂತ್ರೋಪಕರಣಗಳನ್ನು ಅಥವಾ ಪ್ರಾಧಿಕಾರಗಳನ್ನು ಸ್ಥಾಪಿಸಿದೆ. ಅವೆಂದರೆ ಕಾರ್ಯಸಮಿತಿ, ಸಂಧಾನ ಅಧಿಕಾರಿಗಳು, ಸಂಧಾನ ಮಂಡಳಿಗಳು, ವಿಚಾರಣಾ ನ್ಯಾಯಾಲಯ, ಕಾರ್ಮಿಕ ನ್ಯಾಯ ಮಂಡಳಿಗಳು ಹಾಗೂ ಕೈಗಾರಿಕಾ ನ್ಯಾಯಮಂಡಳಿಗಳು ಮತ್ತು ರಾಷ್ಟ್ರೀಯ ನ್ಯಾಯಮಂಡಳಿಗಳು ಇವೆಲ್ಲವನ್ನು ಸ್ಥಾಪಿಸಿದೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಅಂದರೆ ಭಾಗ 2ರಲ್ಲಿ ಈ ಎಲ್ಲ ಪ್ರಾಧಿಕಾರಗಳನ್ನು ಯಾವ ಆಧಾರದ ಮೇಲೆ ನೇಮಿಸುತ್ತಾರೆ, ಅಲ್ಲಿಯ ಪ್ರತಿಯೊಬ್ಬ ಅಧಿಕಾರಿಯನ್ನು ಯಾರು ನೇಮಿಸುತ್ತಾರೆ ಹಾಗೂ ಇವರ ಮೇನ್ ಕೆಲಸ ಏನು, ಅಥವಾ ಅಂದರೆ ಯಾವುದೇ ಆದ ಒಂದು ಕೈಗಾರಿಕೆಯಲ್ಲಿ ಎಷ್ಟು ಜನ ಅಲ್ಲಿ ಕೆಲಸ ಮಾಡುತ್ತಿದ್ದರೆ ಮಾತ್ರ ಈ ಪ್ರಾಧಿಕಾರಗಳನ್ನು ನೇಮಕ ಮಾಡುತ್ತಾರೆ, ಮತ್ತು ಯಾವುದೇ ಆದ ಒಂದು ಪ್ರಾಧಿಕಾರವನ್ನು ನೇಮಕ ಮಾಡಿದ್ದಾಗ ಅಲ್ಲಿ ವಿವಾದವಾದರೆ ಅಂಥ ವಿವಾದ ಸ್ಥಳದಲ್ಲಿ ಅವರು ಎಷ್ಟು ದಿನದ ಒಳಗಾಗಿ ಯಾವ ಸರ್ಕಾರಕ್ಕೆ ವರದಿಯನ್ನು ತಲುಪಿಸಬೇಕು, ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಮತ್ತೊಂದು ನೆನಪಿಟ್ಕೊಳ್ಳಿ, ಈ ಎಲ್ಲ ಪ್ರಾಧಿಕಾರಗಳಲ್ಲಿ ಹಲವಾರು ಪಾಯಿಂಟ್ಸ್ಗಳು ನೀವು ನೆನಪಿಡಲೇಬೇಕು. ಅದಕ್ಕಾಗಿ ಪಾಯಿಂಟ್ಸ್ ನೀವು ನಿಮ್ಮ ಬುಕ್ಕಲ್ಲಿ ಪಾಯಿಂಟ್ಸ್ ಮಾಡಿಕೊಂಡು ಇದನ್ನು ಪದೇ ರಿಪೀಟ್ ಮಾಡಿ. ಮೈ ಸಜೆಷನ್ ಈಸ್ ದ್ಯಾಟ್ ಪ್ಲೀಸ್ ಡೂ ಮೇಕ್ ದಿ ಪಾಯಿಂಟ್ಸ್ ಔಟ್ ಆಫ್ ದಿಸ್ ವಿಡಿಯೋ and revise those things, because it will be confusing for you to remember each and every aspect of these authorities, right? So let's begin with the first, that is works committee. Andre karya samiti. Works committee is nothing but karya samiti. It has been mentioned in this act under section 3. Do remember this, that works committee has been mentioned in section 3, and it says that it consists of employers and workmen. That means it consists of representatives of employers and workmen. Second, what is the main objective of works committee? If at all this question appears in your MCQ question of KE examination, then your answer should be that it is to solve day-to-day problems. Do remember day-to-day problems, not year-wise or a big problem. In order to solve day-to-day problem, the works committee has been established, and to maintain industrial harmony. That means if at all you are working in an organization, then there will be issue on day-to-day basis, such as leave issue. If at all you ask for the leave and your manager or your organization will not provide you the leave, right? Or if at all there is an issue with the canteen facilities, or else there is issue with the toilet facilities, these are nothing but day-to-day problems. And in order to solve these day-to-day problems, the works committee has been established, and it is mentioned under section 3 of 1947 act, right? ಕನ್ನಡದಲ್ಲಿ ನೋಡಬೇಕಾದ್ರೆ ಇದನ್ನು ನಾವು ವರ್ಕ್ಸ್ ಕಮಿಟಿ ಅಥವಾ ಕಾರ್ಯ ಸಮಿತಿ ಎಂದು ಕರೆಯುತ್ತೇವೆ.
ಉದ್ಯೋಗದಾತರು ಮತ್ತು ಕೆಲಸಗಾರರನ್ನು ಒಳಗೊಂಡಿರುತ್ತದೆ. ಅಂದರೆ ಇದು ಉದ್ಯೋಗದಾತರು ಹಾಗೂ ಕಾರ್ಮಿಕರ ಪ್ರತಿನಿಧಿಗಳನ್ನು ಒಳಗೊಂಡಿರುತ್ತದೆ. ಎಲ್ಲ ಉದ್ಯೋಗದಾತರನ್ನು ಒಳಗೊಂಡಿರುವುದಿಲ್ಲ, ಆದರೆ ಇವರನ್ನು ಪ್ರತಿನಿಧಿಸುವ ಕೆಲವು ವ್ಯಕ್ತಿಗಳನ್ನು ಇದು ಒಳಗೊಂಡಿರುತ್ತೆ. ಮತ್ತು ದೈನಂದಿನ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ಕೈಗಾರಿಕಾ ಸಮರಸ್ಯವನ್ನು ಕಾಪಾಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅಂದರೆ ಯಾವುದೇ ಆದ ವಿವಾದವಾದಲ್ಲಿ ಅದನ್ನು ಸರಳ ರೀತಿಯಾಗಿ ಬಗೆಹರಿಸುವುದು. ಅದು ಯಾವ ರೀತಿ ವಿವಾದಗಳು ಅಂದರೆ ದಿನನಿತ್ಯ ಆಗುವ ವಿವಾದಗಳು. ಈಗ ನೀವು ಯಾವುದೇ ಆದ ಒಂದು ಕಾರ್ಖಾನೆಯಲ್ಲಿ ವರ್ಕ್ ಮಾಡಬೇಕಾದ್ರೆ ನಿಮಗೆ ರಜೆ ಬೇಕೆಂದು ನೀವು ಹೋಗ್ತೀರಾ, ಆದರೆ ನಿಮಗೆ ರಜೆ ಕೊಡುವುದಿಲ್ಲ. ಇದು ಒಂದು ದಿನನಿತ್ಯದ ಸಮಸ್ಯೆ. ಮತ್ತೊಂದು ಏನು ಸಮಸ್ಯೆ, ಈಗ ನಿಮಗೆ ಅಲ್ಲಿ ಶೌಚಾಲಯದ ಸೌಲಭ್ಯವಿಲ್ಲ, ಅದಕ್ಕಾಗಿ ನೀವು ಅವರ ಜೊತೆಗೆ ದಿನಾಲೂ ಹೋರಾಡ್ತೀರಾ, ನಮಗೆ ಶೌಚಾಲಯವನ್ನು ಕಟ್ಟಿಕೊಡಿ, ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಇದು ಕೂಡ ಒಂದು ದಿನನಿತ್ಯದ ಸಮಸ್ಯೆ. ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಕಾರ್ಯ ಸಮಿತಿಯನ್ನು ಸ್ಥಾಪನೆ ಮಾಡಲಾಗುತ್ತದೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಇಟ್ ಈಸ್ ಫಾರ್ಮ್ಡ್ ಬೈ ಜನರಲ್ ಆರ್ ಸ್ಪೆಷಲ್ ಆರ್ಡರ್ ಬೈ ದಿ ಅಪ್ರೋಪ್ರಿಯೇಟ್ ಗವರ್ನಮೆಂಟ್ in an industry establishment in which 100 or more workmen are employed or have been employed on any day in the preceding 12 months. That means this is the works committee has been appointed by the special or general order that has been issued by state government or else central government. This is nothing but appropriate government. If at all the industry comes under the state government will issue an order in order to establish the works committee in that organization. And if at all it falls under the central organization or the central government will issue the order in order to establish the works committee. And where it is established, where the organization has employed at least 100 members or more than 100 members in the past 12 months. Do remember this point. Here the main point is that in the objective they can ask, if at all you want to establish a work committee, then how many members should be employed in an organization in the past 12 months? Then your answer should be 100. Right? They can ask this number or else in how many months, that is 12. In the past 12 months, you should look at the past 12 months. So this is about the works committee. ಕನ್ನಡದಲ್ಲಿ ನೋಡಬೇಕಾದ್ರೆ ಹಿಂದಿನ 12 ತಿಂಗಳುಗಳಲ್ಲಿ ಯಾವುದೇ ದಿನದಲ್ಲಿ 100 ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿರುವ ಅಥವಾ ಉದ್ಯೋಗದಲ್ಲಿರುವ ಕೈಗಾರಿಕಾ ಸಂಸ್ಥೆಯಲ್ಲಿ ಸೂಕ್ತ ಸರ್ಕಾರದಿಂದ ಸಾಮಾನ್ಯ ಅಥವಾ ವಿಶೇಷ ಆದೇಶದಿಂದ ರಚಿಸಲಾಗುವುದು. ಅಂದರೆ ಕಾರ್ಯ ಸಮಿತಿಯನ್ನು ಯಾರು ರಚಿಸುತ್ತಾರೆ, ಒಂದು ಸ್ಟೇಟ್ ಗೌರ್ಮೆಂಟ್ ರಚಿಸಬಹುದು ಅಂದರೆ ರಾಜ್ಯ ಸರ್ಕಾರ, ಅಥವಾ ಒಂದು ಕೇಂದ್ರ ಸರ್ಕಾರ ರಚಿಸಬಹುದು ಅಂದರೆ ಸೆಂಟ್ರಲ್ ಗೌರ್ಮೆಂಟ್. ಈಗ ಒಂದು ವೇಳೆ ನಿಮ್ಮ ಸ್ಟೇಟಿನಲ್ಲಿಯೇ ಇದು ಒಂದು ಕಾರ್ಖಾನೆ ಇದ್ದು ಅಲ್ಲಿ ಹಿಂದಿನ 12 ತಿಂಗಳಲ್ಲಿ 100 ಜನ ಅಥವಾ 100ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡಿದ್ದರೆ, ಅಂದರೆ ಯಾವುದೇ ಅದು ಒಂದು ದಿನ 100 ಜನ ಅಥವಾ 100ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡಿದ್ದರೆ, ಅಂಥ ಸಮಯದಲ್ಲಿ ರಾಜ್ಯ ಸರ್ಕಾರವು ಒಂದು ಆದೇಶವನ್ನು ಹೊರಡಿಸಿ ಇಲ್ಲಿ ನಾವು ಕಾರ್ಯ ಸಮಿತಿಯನ್ನು ರಚನೆ ಮಾಡಬೇಕೆಂದು ಹೇಳುತ್ತದೆ. ಸೊ ಈಗ ನಿಮಗೆ ಬರ್ತಕ್ಕಂಥ ಕ್ವಶನ್ ಏನಂದರೆ, ಎಷ್ಟು ಜನ ಇದ್ದರೆ ಕಾರ್ಯ ಸಮಿತಿಯನ್ನು ರಚನೆ ಮಾಡಬಹುದು? ಸೊ ಅದಕ್ಕಾಗಿ ಆನ್ಸರ್ ಏನಾಗುತ್ತೆ 100. ಹಾಗೂ ಎಷ್ಟು ತಿಂಗಳ ಒಳಗೆ, ಯಾವುದಾದ್ರೂ ಒಂದು ದಿನ ಹಿಂದಿನ ಎಷ್ಟು ತಿಂಗಳ ಒಳಗೆ 100 ಜನ ಅಥವಾ 100ಕ್ಕಿಂತ ಹೆಚ್ಚು ಜನ ಅಲ್ಲಿ ಕೆಲಸ ಮಾಡ್ತಿರಬೇಕು ಅಂತ ಕೇಳಿದರೆ ಅದು 12 ತಿಂಗಳ ಆನ್ಸರ್ ಆಗುತ್ತೆ, ನೆನ್ಬಿಟ್ಕೊಳ್ಳಿ. ಸೊ ದಯಮಾಡಿ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಪಾಯಿಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, second is conciliation officer. It has been mentioned in section 4 of this act, that is Industrial Dispute Act of 1947. The section 4 talks about the conciliation officer. It says that appropriate government appoints, may be by a notification or by an official gazette. That means the government, it can notify that the conciliation officer should be appointed, or else it will mention it in the gazette of the government and the conciliation officer is appointed. The duty of the conciliation officer is not judicial but an administrative one. This can be a direct objective question, that the conciliation officer's duty is, it is administrative, not judicial. Do remember, it is not the judicial but it is an administrative duty. Third point, it
tries for an fair settlement of dispute. That means if at all there is a dispute in between the employee and employer or management, then this conciliation officer will try to settle it in a fair manner. That means there should not be any differences in considering their issues, or it should not show the favor to employer or employee. This is nothing but the main agenda of this conciliation officer. ಕನ್ನಡದಲ್ಲಿ ಇದನ್ನು ಸಂಧಾನ ಅಧಿಕಾರಿ ಎಂದು ಕರೆಯುತ್ತಾರೆ. 1947ರ ಕೈಗಾರಿಕಾ ವಿವಾದಗಳ ಕಾಯ್ದೆಯ ವಿಭಾಗ 4 ಇದನ್ನು ವಿವರಿಸುತ್ತದೆ. ಇದೇನು ಹೇಳ್ತಂದರೆ, ಸೂಕ್ತ ಸರ್ಕಾರವು ಅಧಿಸೂಚನೆ ಅಥವಾ ಅಧಿಕೃತ ಗೆಜೆಟ್ ಮೂಲಕ ಸಂಧಾನ ಅಧಿಕಾರಿಯನ್ನು ನೇಮಿಸುತ್ತದೆ. ಅದು ಒಂದು ಅಧಿಸೂಚನೆಯನ್ನು ಹೊರಡಿಸಬಹುದು ಅಥವಾ ತನ್ನ ಗೆಜೆಟ್ನಲ್ಲಿ ಇದನ್ನು ಮೆನ್ಷನ್ ಮಾಡಿ ಒಬ್ಬ ಸಂಧಾನ ಅಧಿಕಾರಿಯನ್ನು ನೀವು ನೇಮಕ ಮಾಡಬೇಕೆಂದು ಇದನ್ನು ಹೇಳುತ್ತದೆ. ಹಾಗೂ ಸಂಧಾನ ಅಧಿಕಾರಿಯು ನ್ಯಾಯಾಂಗವಲ್ಲ, ಅಂದರೆ ಸಂಧಾನ ಅಧಿಕಾರಿಯ ಕೆಲಸವು ನ್ಯಾಯಾಂಗ ಇರುವುದಿಲ್ಲ, ಅದು ಕೇವಲ ಒಂದು ಆಡಳಿತಾತ್ಮಕ ಕರ್ತವ್ಯವಾಗಿದೆ. ಇದನ್ನು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಡೈರೆಕ್ಟಾಗಿ ಕೇಳಬಹುದು. ಸಂಧಾನ ಅಧಿಕಾರಿಯ ಕೆಲಸ ಹೇಗಿರುತ್ತೆ ಅಥವಾ ಯಾವುದಿರುತ್ತೆ, ಆಗ ನಿಮ್ಮ ಉತ್ತರ ಆಡಳಿತಾತ್ಮಕ ಕರ್ತವ್ಯವಾಗಿದೆ ಎಂದು ಇರಬೇಕು, ಹೊರತು ನ್ಯಾಯಾಂಗವಲ್ಲ. ಇದು ನ್ಯಾಯಾಂಗವಲ್ಲ, ಇದು ಆಡಳಿತಾತ್ಮಕವಾಗಿದೆ. ನೆಕ್ಸ್ಟ್, now if at all has been an issue or a dispute, then the conciliation officer will try to settle it. If at all the settlement happens, then in how many days he should submit the report to the government or appropriate government, that means state or central government. This act says that the report by the conciliation officer has to be submitted within 14 days of the commencement of conciliation proceeding or shorter period as prescribed by the appropriate government. I will try to explain you with an example. Just think that the dispute has arisen on August 1, right? And it has gone to the conciliation officer. Now, the conciliation officer will try to settle this dispute. The Act says that the report by the conciliation officer should be submitted within 14 days. That means within August 14. Right? Within August 14. If we consider this example. Or else, if at all it is not possible to submit you within 14 days and the state government says that the issue is very crucial and you should submit it within 7 days. At that time, the duty of the conciliation officer is that he should submit the report within 7 days. That means whichever the period is smaller, he should submit that report within that day. Next, conciliation officer has the power to call for inspection of documents and also to enter the premises. That means that officer has all the powers that he can enter those premises or the organization where the dispute has arrived. ಕನ್ನಡದಲ್ಲಿ ವಿವಾದವನ್ನು ನ್ಯಾಯಯುತವಾಗಿ ಬಗೆಹರಿಸಲು ಪ್ರಯತ್ನಿಸುತ್ತದೆ. ಅಂದರೆ ಯಾರಿಗೂ ಕೂಡ ಮೋಸವಾಗದಂತೆ ವಿವಾದಗಳನ್ನು ಬಗೆಹರಿಸುವ ಕೆಲಸವೇ ಈ ಸಂಧಾನ ಅಧಿಕಾರಿಯ ಕೆಲಸವಾಗಿರುತ್ತದೆ. ಹಾಗೂ ಈಗ ಯಾವುದೇ ಆದ ಒಂದು ವಿವಾದವಾದಲ್ಲಿ ಅದನ್ನು ಬಗೆಹರಿಸುವಾಗ, ಈಗ ಒಂದು ವೇಳೆ ತಿಳ್ಕೊಳ್ಳಿ, ಆಗಸ್ಟ್ 1ಕ್ಕೆ ಒಂದು ಸಮಸ್ಯೆ ಆಗಿದೆ ಹಾಗೂ ಅದು ಸಂಧಾನ ಅಧಿಕಾರಿ ಹತ್ತಿರ 1ನೇ ತಾರೀಕಿಗೆ ಹೋಗಿದೆ. ಆಗ ಅವನ ಕೆಲಸವೇನೆಂದರೆ ಆಗಸ್ಟ್ 14ರ ಒಳಗಾಗಿ ಸೂಕ್ತ ಸರ್ಕಾರಕ್ಕೆ ಅವನು ತನ್ನ ವರದಿಯನ್ನು ಸಲ್ಲಿಸಬೇಕು. ಅಥವಾ ಒಂದು ವೇಳೆ ಸರ್ಕಾರ ಹೇಳಿತಂದರೆ ಈ ಯಾವುದೇ ಆದ ಒಂದು ವಿವಾದ ಅತಿಶಯ ಕ್ರೂಷಿಯಲ್ ಆಗಿದೆ, ಅದಕ್ಕಾಗಿ ನೀವು ಇದರ ವರದಿಯನ್ನು ಕೇವಲ 7 ದಿನಗಳಲ್ಲಿ ಸಬ್ಮಿಟ್ ಮಾಡಬೇಕಂತ ಹೇಳಿದರೆ ಅಥವಾ ತಲುಪಿಸಬೇಕಂತ ಹೇಳಿದರೆ ಆಗ ಅವರು ಕೇವಲ 7 ದಿನದ ಒಳಗಾಗಿಯೇ ಅದನ್ನು ಅವರು ತಲುಪಿಸಬೇಕು. ಸೊ ಕನಿಷ್ಠ ಅವಧಿ ಎಷ್ಟು ಅಂದರೆ 14 ದಿನದ ಒಳಗಾಗಿ ಅವರು ವರದಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್, ಬೋರ್ಡ್ ಆಫ್ ಕನ್ಸಿಲೇಷನ್. ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಆಫ್ 1947, under it the section 5 talks about the board of conciliation. Right, now what is the main agenda or who are appointed by this act? The board of conciliation consists of a chairman and 2 or 4 other members in equal numbers representing the parties of the dispute. That means the board of conciliation consists of a chairman and it can either have 2 members, one from each party. That means one for employee and employer, right? Employer. Or else if at all 4 members, then 2 will be for employee and 2 will be from employer.
The chairman shall be an independent person. The act has provided that in order to settle the dispute in a fair manner, the chairman who is presiding this board of conciliation will be an independent member. That means he will not be from the employee or he will not be from the employer, or else the two parties, but he will be an independent person who is not related to these peoples. Next, chairman has to send a report and memorandum of settlement to the appropriate government, and it also says that this should be sent within 2 months. The period is 2 months. ಕನ್ನಡದಲ್ಲಿ ನೋಡಬೇಕಾದ್ರೆ ಸಂಧಾನ ಮಂಡಳಿ 1947ರ ವಿಭಾಗ 5 ಕಾಯ್ದೆಯ ವಿಭಾಗ 5 ಸಂಧಾನ ಮಂಡಳಿಯ ಬಗ್ಗೆ ಮಾತನಾಡುತ್ತದೆ. ಅದೇನು ಹೇಳುತ್ತಂದರೆ, ಇದರಲ್ಲಿ ಒಬ್ಬ ಅಧ್ಯಕ್ಷ ಹಾಗೂ ವಿವಾದಗಳಲ್ಲಿರುವ ಪಕ್ಷಗಳ 2 ವ್ಯಕ್ತಿಗಳು ಅಥವಾ 4 ವ್ಯಕ್ತಿಗಳು, ಅಂದರೆ ಅಧ್ಯಕ್ಷರು ಮತ್ತು ಸಮಾನ ಸಂಖ್ಯೆಯಲ್ಲಿ 2 ಅಥವಾ 4 ಇತರ ವಿವಾದಗಳಲ್ಲಿ ಪಕ್ಷಗಳನ್ನು ಪ್ರತಿನಿಧಿಸುವ ಸದಸ್ಯರನ್ನು ಒಳಗೊಂಡಿರುತ್ತದೆ. ಈಗ ನ್ಯಾಯಯುತವಾಗಿ ಯಾವುದೇ ಆದ ವಿವಾದವನ್ನು ಬಗೆಹರಿಸಲು ಅದರ ಅಧ್ಯಕ್ಷರು ಸ್ವತಂತ್ರ ವ್ಯಕ್ತಿಯಾಗಿರಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಅಂದರೆ ಈಗ ಯಾವುದೇ ಆದ ಒಂದು ವಿವಾದವಾದಲ್ಲಿ ನಿಮಗೆ ಅದು ನ್ಯಾಯಯುತವಾಗಿ ಬಗೆಹರಿಸಬೇಕಾದರೆ ಆ ವ್ಯಕ್ತಿಯು 2 ಪಕ್ಷಗಳಲ್ಲಿ ಯಾರಲ್ಲಿಯೂ ಕೂಡ ಸೇರಿರಬಾರದು, ಹೌದಾ, ಯಾರಿಗೂ ಕೂಡ ಅವರು ಪರಿಚಯ ಇರಬಾರ್ದು. ಅಂದಾಗ ಮಾತ್ರ ಅದು ನ್ಯಾಯಯುತವಾಗಿ ಒಂದು ವಿವಾದ ಬಗೆಹರುತ್ತೆ. ಇದಕ್ಕಾಗಿ ಅಧ್ಯಕ್ಷರು ಸ್ವತಂತ್ರ ವ್ಯಕ್ತಿಯಾಗಿರಬೇಕೆಂದು ಈ ಸಂಧಾನ ಮಂಡಳಿಯ ವಿಭಾಗ 5 ಹೇಳುತ್ತದೆ. ಅಧ್ಯಕ್ಷರು ಸೂಕ್ತ ಸರ್ಕಾರಕ್ಕೆ ವರದಿ ಮತ್ತು ಇತ್ಯರ್ಥ ಜ್ಞಾಪಕ ಪತ್ರವನ್ನು ಕಳುಹಿಸಬೇಕು. ಮತ್ತು ಇದನ್ನು ಕೂಡ ಹೇಳುತ್ತದೆ, ಈ ಜ್ಞಾಪಕ ಪತ್ರ ಅಥವಾ ವರದಿಯನ್ನು 2 ತಿಂಗಳ ಒಳಗಾಗಿಯೇ ಕಳಿಸಬೇಕು. ಅಲ್ಲ, ಇದನ್ನು ನೆನಪಿಟ್ಕೊಳ್ಳಿ, ದಯಮಾಡಿ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಭಾಳಷ್ಟು ಪಾಯಿಂಟ್ ಆಗುತ್ತೆ, ಇವೆಲ್ಲ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ನಾನು ಮೋಸ್ಟ್ಲಿ ನಾಳೆ ಅಥವಾ ನಾಡಿದ್ದು ನಿಮಗೊಂದು ಮಾಕ್ ಟೆಸ್ಟ್ ಕೊಡ್ತೀನಿ, ಅದರಲ್ಲಿ ಈ ರೀತಿ ಕ್ವಶನನ್ನು ಆ್ಯಡ್ ಮಾಡಿರ್ತೀನಿ. ಸೊ ದಯಮಾಡಿ ಪಾಯಿಂಟ್ಸ್ ಮಾಡ್ಕೊಂಡು ರಿವೈಸ್ ಮಾಡ್ಕೊಳ್ಳಿ, ಆಗ ಮಾತ್ರ ನಿಮಗೆ ಇದು ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈಸ್ ಕೋರ್ಟ್ ಆಫ್ ಎಂಕ್ವೈರಿ. The section 6 of the 1947 Act talks about the court of inquiry. It says that the court consists of 2 or more members, one of whom shall be appointed by the chairman. Right? Within a period of 6 months, the court has to send a report thereon to the appropriate government from the commencement of the inquiry. This period is not mandatory and can be extended. That means you can send the report within 6 months, or else you can send it by taking the permission of the government after 6 months. That means the 6 months is not mandatory at all. ಅಂದರೆ ವಿಚಾರಣಾ ನ್ಯಾಯಾಲಯ, ಇದು ವಿಭಾಗ 6ರಲ್ಲಿ ವಿಚಾರಣೆ ನ್ಯಾಯಾಲಯ ಬಗ್ಗೆ ಹೇಳಲಾಗಿದೆ. ನ್ಯಾಯಾಲಯವು 2 ಅಥವಾ ಹೆಚ್ಚಿನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಒಬ್ಬರನ್ನು ಅಧ್ಯಕ್ಷರು ನೇಮಿಸಿರುತ್ತಾರೆ. ನ್ಯಾಯಾಲಯವು ತನ್ನ ಯಾವುದೇ ವಿಚಾರಣೆಯ ಪ್ರಾರಂಭದಿಂದ 6 ತಿಂಗಳ ಅವಧಿಯಲ್ಲಿ ಸಂಬಂಧಿಸಿದ ಸರ್ಕಾರಕ್ಕೆ ವರದಿಯನ್ನು ಕಳುಹಿಸಬೇಕು. ಈ ಕಾಯ್ದೆ ಇದನ್ನು ಹೇಳುತ್ತೆ, 6 ತಿಂಗಳು ಕಡ್ಡಾಯವಲ್ಲ, ಹೌದಾ, ನಿಮಗೆ ಸಮಯ ಬೇಕಾದರೆ ನೀವು ಸರ್ಕಾರದಿಂದ ಅನುಮತಿ ಪಡೆದು 6 ತಿಂಗಳ ನಂತರವೂ ಕೂಡ ವರದಿಯನ್ನು ಸಲ್ಲಿಸಬಹುದೆಂದು ಹೇಳುತ್ತದೆ. ಕೇವಲ ಇದು ವಿಚಾರಣಾ ನ್ಯಾಯಾಲಯಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಲೇಬರ್ ಕೋರ್ಟ್. ಸೆಕ್ಷನ್ 7 of this 1947 Act talks about the labor court. It says that it consists of one person only to be appointed by the appropriate government. That means the state government or the central government can appoint that one person. And it also lays down the criteria for which that person is appointed or on which the person is appointed. A person can be presiding officer if he is or has been a judge of the High Court, or he should have been the judge of the district or additional district judge for at least 3 years, or he has held any judicial office in India for not less than 7 years. Do remember this, judicial office for 7 years. Or he has been the presiding officer of labor court constituted under any provisional act or state act for not less than 5 years. ಅಂದರೆ ಕನ್ನಡದಲ್ಲಿ ಇದನ್ನು ಕಾರ್ಮಿಕ ನ್ಯಾಯಾಲಯವೆಂದು ಕರೆಯುತ್ತೇವೆ. ಇದು 1947ರ ಕಾಯ್ದೆಯಲ್ಲಿ ಸೆಕ್ಷನ್ 7 ಇದರ ಬಗ್ಗೆ ಹೇಳುತ್ತದೆ.
ಇದು ಸೂಕ್ತ ಸರ್ಕಾರದಿಂದ ನೇಮಿಸಲ್ಪಟ್ಟ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಒಳಗೊಂಡಿರುತ್ತದೆ. ಇಲ್ಲಿ ಸೂಕ್ತ ಸರ್ಕಾರವೆಂದರೆ ರಾಜ್ಯ ಸರ್ಕಾರವಾಗಬಹುದು ಅಥವಾ ಕೇಂದ್ರ ಸರ್ಕಾರವಾಗಿರ್ಬೋದು. ಈ ಕಾಯ್ದೆ ಏನು ಹೇಳುತ್ತೆ, ಆ ವ್ಯಕ್ತಿಯನ್ನು ನೇಮಕ ಮಾಡಬೇಕಾದರೆ ಯಾವ ಅರ್ಹತೆಯನ್ನು ಪೂರ್ತಿ ಮಾಡಿರಬೇಕು ಅದನ್ನು ಕೂಡ ಇದು ಹೇಳುತ್ತದೆ. ಒಬ್ಬ ವ್ಯಕ್ತಿಯು ಅಧ್ಯಕ್ಷ ವಹಿಸಬೇಕಾದರೆ ಅವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿರಬೇಕು ಅಥವಾ ನ್ಯಾಯಾಧೀಶರಾಗಿರಬೇಕು. ಅಂದರೆ ಈಗ ಸೇವೆ ಸಲ್ಲಿಸುತ್ತಿರಬೇಕು ಅಥವಾ ಸೇವೆಯನ್ನು ಸಲ್ಲಿಸಿದವರಾಗಿರಬೇಕು. ಎರಡನೇದು, ಇದಿಲ್ಲವೆಂದರೆ ಅವರು ಕನಿಷ್ಠ 3 ವರ್ಷಗಳ ಕಾಲ ಜಿಲ್ಲಾ ಅಥವಾ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾಗಿ ಕೆಲಸ ಮಾಡಿರಬೇಕು. ಮೂರನೇ ಪಾಯಿಂಟ್, ಒಂದು ವೇಳೆ ಇವೆರಡೂ ಇರಲಿಲ್ಲ ಅಂದರೆ ಇನ್ನು ಮೂರನೇದು, ಅಥವಾ ಅವರು ಭಾರತದಲ್ಲಿ ಯಾವುದೇ ನ್ಯಾಯಾಂಗ ಹುದ್ದೆಯನ್ನು 7 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ನಿರ್ವಹಿಸಬೇಕು. ನೆನಪಿಟ್ಕೊಳ್ಳಿ, 7 ವರ್ಷ ನ್ಯಾಯಾಂಗ ಹುದ್ದೆ. ಹಾಗೂ ಇದೂ ಇಲ್ಲವೆಂದರೆ ಅವರು ಯಾವುದೇ ಪ್ರಾಂತೀಯ ಅಂದರೆ ಯಾವುದೇ ಆದ ಒಂದು ರಾಜ್ಯದ ಕಾಯ್ದೆ ಅಥವಾ ರಾಜ್ಯ ಕಾಯ್ದೆಯಡಿ ರಚಿಸಲಾದ ಕಾರ್ಮಿಕ ನ್ಯಾಯಾಲಯದ ಅಧ್ಯಕ್ಷತೆಯನ್ನು 5 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ನಿರ್ವಹಿಸಿರಬೇಕು. ಅಂದರೆ ಕನಿಷ್ಠ 5 ವರ್ಷಗಳ ಕಾಲ ಕಾರ್ಮಿಕ ನ್ಯಾಯಾಲಯದ ಅಧ್ಯಕ್ಷರಾಗಿರಬೇಕು. ಅಂಥವರನ್ನು ಮಾತ್ರ ನೀವು ಕಾರ್ಮಿಕ ನ್ಯಾಯಾಲಯದ ಅಧ್ಯಕ್ಷರನ್ನಾಗಿ ಸೂಕ್ತ ಸರ್ಕಾರ ನೇಮಿಸಬಹುದೆಂದು ಈ ಕಾಯ್ದೆ ಸೆಕ್ಷನ್ 7ರಲ್ಲಿ ಹೇಳುತ್ತದೆ. ನೆಕ್ಸ್ಟ್, ಲೇಬರ್ ಟ್ರಿಬ್ಯುನಲ್ಸ್, ದಟ್ ಈಸ್ ಸೆಕ್ಷನ್ 7A. It consists of one person to be appointed by the appropriate government. Here also appropriate government is nothing but state or central government. The person shall be qualified only if he is the judge of the High Court. That means he presently working as the judge of the High Court, or he has for a period of not less than 3 years been a district judge or an additional district judge. ಕನ್ನಡದಲ್ಲಿ ಇದನ್ನು ನಾವು ಕಾರ್ಮಿಕ ನ್ಯಾಯ ಮಂಡಳಿಗಳು ಎಂದು ಕರೆಯುತ್ತೇವೆ. 1947ರ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 7A 7A ಇದರ ಬಗ್ಗೆ ಮಾತನಾಡುತ್ತದೆ. ಸೂಕ್ತ ಸರ್ಕಾರದಿಂದ ನೇಮಕಗೊಂಡ ಒಬ್ಬ ವ್ಯಕ್ತಿಯನ್ನು ಒಳಗೊಂಡಿರುತ್ತದೆ. ಈಗ ಆ ಒಬ್ಬ ವ್ಯಕ್ತಿ ಯಾವ ಅರ್ಹತೆಯನ್ನು ಹೊಂದಿದ್ದರೆ ಮಾತ್ರ ಅವರನ್ನು ನೇಮಿಸಬಹುದು ಅದನ್ನು ಕೂಡ ಇದು ಹೇಳುತ್ತದೆ. ಆ ವ್ಯಕ್ತಿಯು ಕೆಳಗಿನ ಸಂದರ್ಭಗಳಲ್ಲಿ ಮಾತ್ರ ಅರ್ಹನಾಗಿರುತ್ತಾನೆ. ಮೊದಲನೇದಾಗಿ ಅವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕು. ಎರಡನೇದಾಗಿ ಅವರು 3 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ಜಿಲ್ಲಾ ನ್ಯಾಯಾಧೀಶರು ಅಥವಾ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಪ್ರತಿಯೊಂದಕ್ಕೆ ಇಲ್ಲಿ ಅರ್ಹತೆಯನ್ನು ಬೇರೆ ಬೇರೆ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದನ್ನು ಒಂದು ಟೇಬಲ್ ಮಾಡ್ಕೊಳ್ಳಿ. ಯಾವ ಪ್ರಾಧಿಕಾರವಿದೆ, ಅಲ್ಲಿ ಯಾವ ರೀತಿಯಾದ ನಿಯಮಗಳಿವೆ, ಹಾಗೂ ಯಾರು ನೇಮಿಸಬಹುದು, ಈ ಪ್ರತಿಯೊಂದನ್ನು ಟೇಬಲ್ ಮಾಡಿ ಪಾಯಿಂಟ್ ಮಾಡಿ. ಹೌದಾ? ಇದರಿಂದ ಏನಾಗುತ್ತೆ, ನಿಮಗೆ ಕಂಪೇರ್ ಮಾಡಿ ಓದಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್, ದ ಲಾಸ್ಟ್ authority that has been established under this act is National Tribunal, and it has been mentioned in the section 7B of the act. It says that the only case that involves the question of national importance, or if they are of such nature that industrial establishment situated in more than one state are likely to be affected by such industrial disputes, in that case only that case goes to the National Tribunal. ಕನ್ನಡದಲ್ಲಿ ಇದನ್ನು ನಾವು ರಾಷ್ಟ್ರೀಯ ನ್ಯಾಯ ಮಂಡಳಿಗಳೆಂದು ಕರೆಯುತ್ತೇವೆ. 1947ರ 7B ಕಾಯ್ದೆ ಸೆಕ್ಷನ್ 7B ಇದನ್ನು ಹೇಳುತ್ತದೆ. ಅದೇನು ಹೇಳುತ್ತಂದರೆ, ರಾಷ್ಟ್ರೀಯ ಪ್ರಾಮುಖ್ಯತೆಯ ಪ್ರಶ್ನೆಗಳ ಸಂದರ್ಭದಲ್ಲಿ ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿರುವ ಕೈಗಾರಿಕಾ ಸಂಸ್ಥೆಗಳು ಅಂತಹ ಕೈಗಾರಿಕಾ ವಿವಾದಗಳಿಂದ ಪ್ರಭಾವಿತವಾಗುವ ಸಾಧ್ಯತೆವಿದ್ದರೆ ಮಾತ್ರ ಅವು ರಾಷ್ಟ್ರೀಯ ನ್ಯಾಯಮಂಡಳಿಗಳಲ್ಲಿ ವಿಚಾರಣೆಯಾಗುವುದು. ಅಂದರೆ ಈಗ ಯಾವುದೇ ಆದ ಒಂದು ಉದ್ಯಮ ಇಲ್ಲಿ ಕರ್ನಾಟಕದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ, ಕೇರಳ, ತಮಿಳುನಾಡು, ಈ ರೀತಿ ಒಂದು ಹಲವಾರು ರಾಜ್ಯಗಳಲ್ಲಿದ್ದರೆ, ಈಗ ಕರ್ನಾಟಕದಲ್ಲಿ ಯಾವುದೇ ಆದ ಒಂದು ವಿವಾದವಾದರೆ ಆ ವಿವಾದವು ಉಳಿದೆಲ್ಲ ರಾಜ್ಯದಲ್ಲಿರುವ ಕೈಗಾರಿಕಾ ಸಂಸ್ಥೆಯ ಮೇಲೆ ಅದು ಪರಿಣಾಮ ಬೀರುತ್ತೆ. ಇಂಥ ಒಂದು ಕೈಗಾರಿಕಾ ವಿವಾದಗಳಿದ್ದರೆ ಅಂಥ ವಿವಾದಗಳನ್ನು ಬಗೆಹರಿಸಲಿಕ್ಕೆ ಅವು ಕೇವಲ ರಾಷ್ಟ್ರೀಯ ನ್ಯಾಯಮಂಡಳಿಗಳಿಗೆ ಹೋಗುತ್ತೆ. ಅಂದರೆ ಒಂದು ರಾಜ್ಯಗಳಲ್ಲಿ, ಹಲವಾರು ರಾಜ್ಯಗಳಲ್ಲಿ ಯಾವುದೇ ಆದ ಕೈಗಾರಿಕಾ ಸಂಸ್ಥೆಗಳಿದ್ದರೂ ಅವು ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಹೌದಾ? ಅದಕ್ಕಾಗಿ ಇಂಥ ವಿವಾದಗಳು ರಾಷ್ಟ್ರೀಯ ನ್ಯಾಯಮಂಡಳಿಗಳಿಗೆ ಹೋಗುತ್ತೆ ಎಂದು ಈ ಕಾಯ್ದೆಯಡಿ ಹೇಳಲಾಗಿದೆ. ಮತ್ತು
ಇದು ಕೇಂದ್ರ ಸರ್ಕಾರದಿಂದ ನೇಮಕಗೊಳ್ಳುವ ಒಂದು ವ್ಯಕ್ತಿಯನ್ನು ಮಾತ್ರ ಒಳಗೊಂಡಿರುತ್ತದೆ. ಇದನ್ನು ಭಾಳ ನೆನಪಿಟ್ಕೊಂಡು ಕೇಳ್ಕೊಳ್ಳಿ. ಇಟ್ ಕನ್ಸಿಸ್ಟ್ ಆಫ್ ಒನ್ ಪರ್ಸನ್ ಓನ್ಲಿ ಟು ಬಿ ಅಪಾಯಿಂಟೆಡ್ ಬೈ ದಿ ಸೆಂಟ್ರಲ್ ಗೋರ್ಮೆಂಟ್. ಹಿಂದುಳಿದ ಎಲ್ಲ ಪ್ರಾಧಿಕಾರ, ದಟ್ ಮೀನ್ಸ್ ಆಲ್ ದಿ ಅಥಾರಿಟೀಸ್ ದಟ್ ಹ್ಯಾವ್ ಬೀನ್ ಡೆಲ್ಟ್ ಬಿಫೋರ್, in that each and every chairman has been appointed by the appropriate government. That appropriate government was either state or central, right? But this act says that about national tribunal, the president or the presiding officer should be appointed only by the central government. ಅಂದರೆ ಇದರ ಅಧ್ಯಕ್ಷತೆಯನ್ನು ಕೇವಲ ಕೇಂದ್ರ ಸರ್ಕಾರದವರು ಮಾತ್ರ ಅಂಥ ವ್ಯಕ್ತಿಯನ್ನು ನೇಮಕಗೊಳಿಸಬಹುದು. ಅಂದರೆ ಇದಕ್ಕೆ ನೇಮಕಗೊಳಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಇದನ್ನು ದಯಮಾಡಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ದಟ್ ಪರ್ಸನ್ ದಟ್ ಈಸ್ ಪ್ರಿಸೈಡಿಂಗ್ ಆಫೀಸರ್ ವಿಲ್ ಬಿ ಕ್ವಾಲಿಫೈಡ್ ಓನ್ಲಿ ಇಫ್ ಹಿ ಈಸ್ ಆರ್ ಹ್ಯಾಸ್ ಬೀನ್ ದಿ ಜಡ್ಜ್ ಆಫ್ ಹೈಕೋರ್ಟ್. ಅಂದರೆ ಆ ವ್ಯಕ್ತಿಯು, ಅಂದರೆ ಅಧ್ಯಕ್ಷತನಾಗುವ ವ್ಯಕ್ತಿಯು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕು ಅಥವಾ ಸೇವೆಯನ್ನು ಸಲ್ಲಿಸಿರಬೇಕು. ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಬೇಕು. ಅಂಥ ವ್ಯಕ್ತಿಯನ್ನು ಮಾತ್ರ ಅವರು ಅಧ್ಯಕ್ಷರನ್ನಾಗಿ ನೇಮಕಗೊಳಿಸುತ್ತಾರೆ. ನೇಮಕಗೊಳಿಸುವವರು ಕೇಂದ್ರ ಸರ್ಕಾರ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಬಿ ಲರ್ನಿಂಗ್ ಸಮ್ ರಿಮೈನಿಂಗ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ದಟ್ ಆರ್ ವೆರಿ ಯೂಸ್ಫುಲ್ ಫಾರ್ KE ಎಕ್ಸಾಮಿನೇಷನ್. ಮುಂದಿನ ವಿಭಾಗದಲ್ಲಿ ನಾವು ಹಲವಾರು ಮುಖ್ಯವಾದ ನೆನಪಿಡಬೇಕಾದ ಸಂಗತಿಗಳನ್ನು ನೋಡೋಣ. ಅವು ಕೆಲವು ಫ್ಯಾಕ್ಟ್ಸ್ ಆಗಿರುತ್ತೆ, ಎಕ್ಸಾಮ್ನಲ್ಲಿ ಡೈರೆಕ್ಟ್ ಕೇಳೋ ಚಾನ್ಸ್ ಭಾಳ ಇರುತ್ತೆ, ಹೌದಾ? ದಿಸ್ ಈಸ್ ದಿ ಕ್ವಶನ್ ಫಾರ್ ಟುಡೇ. ವಿಚ್ ಬುಕ್ ಈಸ್ ಕಾಲ್ಡ್ ದಿ ಬೈಬಲ್ ಆಫ್ ಟ್ರೇಡ್ ಯೂನಿಯನಿಸಮ್ ಆ್ಯಂಡ್ ಹೂ ಹ್ಯಾಸ್ ರಿಟರ್ನ್ ಇಟ್? ಎಲ್ಲರೂ ಕಮೆಂಟ್ ಮಾಡಿ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ದ್ಯಾಟ್ ಮೋಸ್ಟ್ ಆಫ್ ದಿ ಹ್ಯಾವ್ ಗಿವನ್ ಕರೆಕ್ಟ್ ಆನ್ಸರ್ ರಿಗಾರ್ಡಿಂಗ್ ದ BP Wadia, right? BP Wadia, who has established the first registered trade union in India. So please do answer for this question, that is, which book is called the Bible of Trade Unionism and is written by whom? Thanks for watching the video. If at all you are new to this channel, you can watch all the previous videos that have been provided in the playlist, and please do share with your friends. Tomorrow or day after tomorrow a new mock test 3 ಅಥವಾ ಅನುಕ್ ಪರೀಕ್ಷೆ 3 ನೀಡಲಾಗುವುದು. 15 ಕ್ವಶನ್ ಇರುತ್ತೆ. ಎಲ್ಲರೂ ಆ ಕ್ವಶನನ್ನು ಸಾಲ್ವ್ ಮಾಡಿ. ಇದೇ ಕೈಗಾರಿಕಾ ವಿವಾದಗಳ ಕಾಯ್ದೆ 1947 ಮೇಲೆ ಸ್ಪೆಸಿಫಿಕ್ ಆಗಿ ಕೇಳ್ತೀನಿ. ಎಲ್ಲರೂ ಇದನ್ನು ಅಟೆಂಡ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.